Namaste dear students. In my previous video we started a new chapter, that is thermodynamics, and today we are going to discuss the same chapter, the second part of the same chapter. While discussing about thermodynamics, I was telling you there are some important thermodynamical processes, okay, and those processes are isothermal process, adiabatic process, isobaric process and isochoric process. Those processes we are going to discuss now one after the other, okay. Thermodynamical processes. Thermodynamic processes. In this first one, isothermal process. Isothermal process. As I have already told you, isothermal process, iso means same, therm means temperature. Okay, there are several thermodynamical parameters, variables like temperature, pressure, volume. Okay, in all these, temperature is going to remain constant in this process and all other parameters are going to change. Okay, so in this process, temperature will remain constant. This is first point I can say. Temperature remains constant. ಈ process ಅಲ್ಲಿ temperature constant ಇರುತ್ತೆ, ಉಳಿದ ಎಲ್ಲ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತಿರ್ತಾವ. ಫಾರ್ ಎಕ್ಸಾಂಪಲ್ ವಾಲ್ಯೂಮ್, ಪ್ರೆಷರ್, etc change. Okay, change. Okay, and this is a very slow process. Slow process. I will tell you why this is a slow process. And walls of the container, as I have already told you, there are two types of walls, conducting as well as insulating wall, diathermic, adiabatic walls also we can call them. Walls of the container should be conducting. ಕಂಪಲ್ಸರಿ ವಾಲ್ಸ್ ಹೆಂಗಿರಬೇಕಪ್ಪ ಅಂದ್ರೆ ಕಂಡಕ್ಟಿಂಗ್ ವಾಲ್ಸ್ ಇರಬೇಕು. ಇದರರ್ಥ ಸಿಸ್ಟಮ್ ಇಂದ ಸರೌಂಡಿಂಗ್ ಮತ್ತು ಸರೌಂಡಿಂಗ್ ಇಂದ ಸಿಸ್ಟಮ್ಗೆ ಹೀಟ್ ಏನಾಗ್ತಿರ್ಬೇಕು ಅಂದ್ರೆ ಎಕ್ಸ್ಚೇಂಜ್ ಆಗ್ತಿರ್ಬೇಕು. ಅದಕ್ಕೋಸ್ಕರ ವಾಲ್ಸ್ ಕಂಪಲ್ಸರಿ ಹೆಂಗಿರಬೇಕು, ಕಂಡಕ್ಟಿಂಗ್ ವಾಲ್ಸ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ವರ್ಕ್ ಡನ್. ವರ್ಕ್ ಡನ್ಗಿಂತಲೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಐಡಿಯಲ್ ಇಕ್ವೇಷನ್ ಅಥವಾ ಗ್ಯಾಸ್ ಲಾ ಅಥವಾ ಗ್ಯಾಸ್ ಇಕ್ವೇಷನ್ ಅಂತಲೂ ಕರಿಬೋದು. ಗ್ಯಾಸ್ ಇಕ್ವೇಷನ್ PV is equal to constant. PV is equal to constant. This is gas equation, ideal gas equation. And the isothermal process work agudu ee law mele, PV is equal to constant. This law is also called as Boyle's law. Okay, next work done. ನಿಮಗೆ ಇದನ್ನು ಕೇಳಬಹುದು, ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತೇಳಿ ಕೇಳಬಹುದಿತ್ತು. ಈಗಂತೂ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಮ ಎಕ್ಸಾಮ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ನಿಮ್ಮ ನಾಲೆಜ್ಗೋಸ್ಕರ ಈ ವರ್ಕ್ ಡನ್ ಬೇಕೇ ಬೇಕು. ಓಕೆ, ಈಗ ನೋಡ್ರಿ, ಈ ವರ್ಕ್ ಡನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ವೈ ಇಟ್ ಈಸ್ ಸ್ಲೋ ಪ್ರೊಸೆಸ್ ಅಂತೇಳಿ. ಫಾರ್ ದ್ಯಾಟ್ ವಿ ಶಾಲ್ ಕನ್ಸಿಡರ್ ಒನ್ ಸಿಲಿಂಡರ್ ಲೈಕ್ ದಿಸ್. ದಿಸ್ ಇಸ್ ಸಿಲಿಂಡರ್ ಆ್ಯಂಡ್ ದಿಸ್ ಸಿಲಿಂಡರ್ ಕಂಟೈನ್ಸ್ 1 mole of gas. ಈ ರೀತಿ ಗ್ಯಾಸ್ ಹಾಕೋಣ. ಇಲ್ಲಿ ಒಂದು ಪಿಸ್ಟನ್ ಕನೆಕ್ಟ್ ಮಾಡೋಣ. ದಿಸ್ ಇಸ್ ಪಿಸ್ಟನ್, ಫ್ರಿಕ್ಷನ್ ಲೆಸ್ ಪಿಸ್ಟನ್, ವೆರಿ ಲೆಸ್ ಫ್ರಿಕ್ಷನ್ ಇಲ್ಲ ಅಂತ ಅನ್ಬಹುದು. ಓಕೆ, ಸೊ ದಿಸ್ ಈಸ್ ಪಿಸ್ಟನ್ ಆ್ಯಂಡ್ ದಿಸ್ ಈಸ್ ಸಿಲಿಂಡರ್ ಪಿಸ್ಟನ್ ಅರೇಂಜ್ಮೆಂಟ್ ಅನ್ಬೋದು. ಆ್ಯಂಡ್ ಇದೇನು ವಾಲ್ಸ್ ಇದಾವಲ್ಲ, ಈ ವಾಲ್ಸ್ ಆಗಲಿ ಆಮೇಲೆ ಈ ಪಿಸ್ಟನ್ ಆಗಲಿ ಇವೆಲ್ಲವೂ ಕೂಡ ಕಂಡಕ್ಟಿಂಗ್ ವಾಲ್ಸ್. ಓಕೆ, ಈಗ ಇಲ್ಲಿ ಈ ಕಂಟೈನರಲ್ಲಿ ಅಥವಾ ಈ ಸಿಲಿಂಡರಲ್ಲಿ ನಾವು 1 mole ಆಫ್ ಐಡಿಯಲ್ ಗ್ಯಾಸ್ನ ಕನ್ಸಿಡರ್ ಮಾಡೋಣ. 1 mole ಆಫ್ ಐಡಿಯಲ್ ಗ್ಯಾಸ್. ಈಗ ಇಲ್ಲಿರುವಂಥ ಐಡಿಯಲ್ ಗ್ಯಾಸನ್ನು ಹೀಟ್ ಮಾಡೋಣ. heated isothermally at temperature
ಟಿ. ಟೆಂಪ್ರೇಚರ್ ಎಷ್ಟು ಹೇಳೋಣ, ಟಿ ಹೇಳೋಣ. ಈಗ ನಾವು ಇದನ್ನ ಹೀಟ್ ಮಾಡಿದ್ವಿ ಅಂತಾರೆ ಆಟೋಮೆಟಿಕಲಿ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಿದಾವಲ್ಲ ಎಕ್ಸ್ಪಾಂಡ್ ಆಗಿ ಆಗ್ತಾವ, ಪಿಸ್ಟನ್ ಮೇಲ್ಗಡೆ ಹೋಗುತ್ತೆ. ಪಿಸ್ಟನ್ ಮೇಲ್ಗಡೆ ಹೋಯಿತು ಅಂದರೆ ಇದರ ಅರ್ಥ ಏನು, ಒಳಗಿರುವಂತಹ ಗ್ಯಾಸ್ ಇದ್ದು ಈ ಪಿಸ್ಟನ್ ಮೇಲೆ ವರ್ಕ್ ಮಾಡಿದೆ ಅಂತ ಅಂದಂಗೆ. ವರ್ಕ್ ಡನ್ ಬೈ ದ ಗ್ಯಾಸ್ ಆನ್ ದಿ ಪಿಸ್ಟನ್. ಕರೆಕ್ಟಾ? ಓಕೆ. ಇನಿಷಿಯಲ್ ವಾಲ್ಯೂಮ್ ನೋಡ್ರಿ, ಆ್ಯಕ್ಚುಲಿ ಇಷ್ಟು ವಾಲ್ಯೂಮ್ ಇದೆ, ಪಿಸ್ಟನ್ ಮೇಲ್ಗಡೆ ಹೋಯಿತು ಅಂದ್ರೆ ವಾಲ್ಯೂಮ್ ಚೇಂಜ್ ಆಯಿತು ಅಂತ ಅಂದಂಗೆ, ಇನ್ಕ್ರೀಸ್ ಆಯಿತು ಅಂತ ಅಂದಂಗೆ. ಹಾಗಾದ್ರೆ ಇನಿಷಿಯಲ್ ವಾಲ್ಯೂಮ್ ಎಷ್ಟು, ವಿ ಐ. ಈಗ ಇದನ್ನ ಹೀಟ್ ಮಾಡಿದ ಮೇಲೆ ಈ ಪಿಸ್ಟನ್ ಇದು ಸಪೋಸ್ ಇಲ್ಲಿಗೆ ಬಂದಾಗ, ಓಕೆ ನೋಡ್ರಿ ಇನಿಷಿಯಲ್ ವಾಲ್ಯೂಮ್ ಎಷ್ಟಿದೆ, ಇಷ್ಟಿದೆ. ಕರೆಕ್ಟಾ? ಈ ವಾಲ್ಯೂಮ್ ಮತ್ತೇನಾಯಿತು, ಜಾಸ್ತಿ ಆಯಿತು. ದಿಸ್ ಇಸ್ ಫೈನಲ್ ವಾಲ್ಯೂಮ್ ಟೋಟಲ್. ಸೊ ಫೈನಲ್ ವಾಲ್ಯೂಮ್ ಇಸ್ ಹೌ ಮಚ್, ವಿ ಎಫ್. ಓಕೆ. ಅದೇ ರೀತಿ ನಾವು ಪ್ರೆಷರ್ನು ಕೂಡ ಪಿ ಐ ಈಸ್ ಇನಿಷಿಯಲ್ ಪ್ರೆಷರ್ ಅಂಡ್ ಪಿ ಎಫ್ ಈಸ್ ಫೈನಲ್ ಪ್ರೆಷರ್ ಅನ್ಬೋದು. ಪಿ ಐ ಈಸ್ initial pressure and PF is final pressure. ಟೆಂಪ್ರೇಚರ್ ಮಾತ್ರ ಕಾನ್ಸ್ಟೆಂಟ್ ಇರಬೇಕು, ಉಳಿದ ಎಲ್ಲ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತಾವ ಅಂತ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಈಗ ನೋಡ್ರಿ, ವರ್ಕ್ ಡನ್ ಈಸ್ ಗಿವನ್ ಬೈ W is equal to, ಇಲ್ಲಿ ನೋಡ್ರಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತಿದೆ. ಒಂದು ಅರೇಂಜ್ಮೆಂಟ್ ಮಾಡೋಣ ಇಲ್ಲಿ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಏರಿಯಾ. ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಇಸ್ ವಾಟ್, ಇಟ್ ಈಸ್ ಪ್ರೆಷರ್, and displacement into area into displacement we can write it as volume. So W is equal to what, P into V. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ನಮ್ದು ವಾಲ್ಯೂಮ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಅದರ ಸಲುವಾಗಿ ನಾವು ಚೇಂಜ್ ಇನ್ ವಾಲ್ಯೂಮ್ ಅಂತ ಬರಿಬೋದು, ಡೆಲ್ಟಾ ವಿ. ಓಕೆ. ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ. ಬಟ್ ನಮಗೆ ಬೇಕಾಗಿರೋದು ಟೋಟಲ್ ವರ್ಕ್ ಡನ್ ಬೇಕು. ಟೋಟಲ್ ವರ್ಕ್ ಡನ್ ಅಂತಾರೆ ಇನಿಷಿಯಲ್ ಪ್ರೆಷರ್, ಇನಿಷಿಯಲ್ ವಾಲ್ಯೂಮ್ ವಿ ಐ ಇದ್ದು ಫೈನಲ್ ವಾಲ್ಯೂಮ್ ವಿ ಎಫ್ ಆಗಿದೆ. ಅಲ್ಲಿ ತನಕ ನಮ್ಗೆ ಏನು ಬೇಕು, ವರ್ಕ್ ಡನ್ ಬೇಕು. ವರ್ಕ್ ಡನ್ ಇನ್ ಇನ್ಕ್ರೀಸಿಂಗ್ ದಿ ವಾಲ್ಯೂಮ್. ಸೊ ಟೋಟಲ್ ವರ್ಕ್ ಡನ್. ಸೊ ಟೋಟಲ್ ವರ್ಕ್ ಡನ್ ಬೇಕಾಗಿತ್ತು ಅಂತಾರೆ. ಇದನ್ನ ಇಂಟಿಗ್ರೇಷನ್ ಮಾಡೋಣ. ಇಂಟಿಗ್ರೇಷನ್ ಆಫ್ ಡೆಲ್ಟಾ ಡಬ್ಲ್ಯೂ ಅಥವಾ ಡಿ ಡಬ್ಲ್ಯೂ ಏನಂತ ಬರಿಬೋದು, ಇದನ್ನು ಡಿ ಡಬ್ಲ್ಯೂ ಅಂತ ತೊಗೋಬೋದು. ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡಿ ವಿ, ಯಾಕಂದ್ರೆ ಸ್ಮಾಲ್ ಚೇಂಜ್ ಇದೆ ಅದಕ್ಕೋಸ್ಕರ. ಸೊ ಇಂಟಿಗ್ರೇಷನ್ ಮಾಡಿದಾಗ ಡಿ ಡಬ್ಲ್ಯೂ ಏನಾಗುತ್ತೆ, ಡಬ್ಲ್ಯೂ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ವಿ. ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಷನ್ ಲಿಮಿಟ್ಸ್, ಫ್ರಮ್ ವಿ ಐ ಟು ವಿ ಎಫ್. ಓಕೆ. ಆ್ಯಂಡ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ವಿ ಐ ಟು ವಿ ಎಫ್. ಪಿ ಅಂತಿದೆ ಇಲ್ಲಿ ನೋಡ್ರಿ, ಒಂದು ಸ್ಮಾಲ್ ಅರೇಂಜ್ಮೆಂಟ್ ಮಾಡೋಣ. ಪಿ ವಿ ಡಿ ವಿ ಡಿವೈಡೆಡ್ ಬೈ ವಿ ಅಂತ ಮಾಡೋಣ. ವಿ ವಿ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ಮತ್ತು ಆ್ಯಸ್ ಇಟ್ ಈಸ್ ಪಿ ಇಂಟು ಡಿ ವಿನೇ ಉಳಿಯುತ್ತೆ. ಓಕೆ. ಸೊ ಈ ಪೋರ್ಷನ್ನ ಇರೇಸ್ ಮಾಡೋಣ. ನಾ ಈ ಪಾಯಿಂಟ್ನ ಹೇಳ್ತೀನಿ ನಿಮಗೆ ಸ್ಲೋ ಪ್ರೊಸೆಸ್ ಯಾಕಂತ ಹೇಳಿ. ಇಲ್ಲಿ ನೋಡ್ರಿ, ಪಿ ವಿ ಅಂತಿದೆ. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಂತ ಬರಿಬಹುದು. ಡಬ್ಲ್ಯೂ ಇಸ್ ಈಕ್ವಲ್ ಟು ಐಡಿಯಲ್ ಗ್ಯಾಸ್ ಇಕ್ವೇಶನ್ ನಿಮ್ಗೆ ಗೊತ್ತು. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಈ ಎನ್ ವ್ಯಾಲ್ಯೂ 1 ಮೋಲ್ ಅಂತ ಕನ್ಸಿಡರ್ ಮಾಡಿದೀವಿ, ಅದಕ್ಕೋಸ್ಕರ ಇದರ ವ್ಯಾಲ್ಯೂ ಎಷ್ಟಾಯಿತು, 1 ಆಯಿತು. ಹಂಗಾರೆ ಪಿ ವಿ ಇಸ್ ಈಕ್ವಲ್ ಟು ಏನು ಬರಿಬಹುದು, ಆರ್ ಟಿ, ವೇರ್ ಆರ್ ಈಸ್ ಗ್ಯಾಸ್ ಕಾನ್ಸ್ಟೆಂಟ್ ಅಂಡ್ ಟೆಂಪರೇಚರ್ ಈಸ್ ಇನ್ ಐಸೋಥರ್ಮಲ್ ಪ್ರಾಸೆಸ್ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್, ದೇರ್ ಫೋರ್ ಆರ್ ಟಿ ಈಸ್ ಟೇಕನ್ ಔಟ್ ಸೈಡ್. ಹಂಗಾರೆ ಇಂಟಿಗ್ರೇಷನ್ ಏನೇನು ಉಳಿತು, ವಿ ಐ ಟು ವಿ ಎಫ್ 1 ಡಿವೈಡೆಡ್ ಬೈ ವಿ ಡಿ ವಿ. ನೋಡ್ರಿ, ಇಂಟಿಗ್ರೇಷನ್ ಗೊತ್ತಿರ್ಬೋದು ನಿಮ್ಗೆ. 1 ಡಿವೈಡೆಡ್ ಬೈ ವಿ ನ ಇಂಟಿಗ್ರೇಷನ್ ಮಾಡಿದ್ರಿ ಅಂತಾರೆ ಏನಾಗುತ್ತೆ, ಅದು ಲಾಗ್ ಇ ಆಗುತ್ತೆ, ಲಾಗ್ ವಿ ಆಗುತ್ತೆ ವಿತ್ ದ ಬೇಸ್ ಈಸ್ ಇ. ಓಕೆ. ಸೊ ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ, ಫ್ರಮ್ ವಿ ಐ ಟು ವಿ ಎಫ್. ಓಕೆ. ಇಲ್ಲಿ ನೋಡ್ರಿ, ಲಾಗ್ ಟು ದಿ ಬೇಸ್ ಇ, ಲಾಗ್ ವಿ ಟು ದಿ ಬೇಸ್ ಇ ಅಂತಿದೆ. ಇದನ್ನು ನಾವು ಏನೇ ಲಾಗ್ 10 ಒಳಗೆ ಕನ್ವರ್ಟ್ ಮಾಡಿದ್ವಿ ಅಂತಾರೆ 2.303 ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಕರೆಕ್ಟಾ? ಹಂಗಾರೆ 2.303 ಆಲ್ರೆಡಿ ಔಟ್ಸೈಡ್ ತೊಗೊಂಡ್ಬಿಡೋಣ, ಆರ್ ಟಿ ಬರೆಯೋಣ. ಸೊ ಲಾಗ್ ಈ ಬೇಸನ್ನು ಎಲ್ಲಿಗೆ ಚೇಂಜ್ ಮಾಡೋಣ, 10ಗೆ ಚೇಂಜ್ ಮಾಡೋಣ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲಾಗ್ ಟು ದಿ 10 ಲಾಗ್ ಬೇಸ್ 10 ವಿ ಎಫ್ ಮೈನಸ್ ಲಾಗ್ ಬೇಸ್ 10 ವಿ ಐ. ಸೊ ಫಸ್ಟ್ ಅಪ್ಪರ್ ಲಿಮಿಟ್, ಆಮೇಲೆ ಲೋವರ್ ಲಿಮಿಟ್. ಲಾಗ್ 10 ಬರ್ದಿದ್ದೀನಿ. 10 ಬರ್ದಿರೋ ಉದ್ದೇಶ ಏನಪ್ಪಾ ಅಂದ್ರೆ 2.303ನ ತೊಗೊಂಡಿದ್ದೀನಿ.
ಓಕೆ 2.303 RT log to the base 10 VF divided by VI. So this is the work done in isothermal process. ಇಲ್ಲಿ VF divided by VI ಅಂತ ಬರ್ದಿದ್ದೀನಿ. ಸೊ PV is equal to RT ಫಾರ್ಮುಲಾ ಇದೆ, ಅಥವಾ PV is equal to constant. ಆ್ಯಕ್ಚುಲಿ PV is equal to constant. ನೀವು P1 V1 is equal to P2 V2 ಅಂತ ತೊಗೊಂಡ್ರಿ ಅಂತಂದ್ರೆ P1 divided by P2 is equal to V2 divided by V1 ಆಗುತ್ತೆ. ಇಲ್ಲಿ VF divided by VI ಅಂತಿದೆ, ಅಂದರೆ ಫೈನಲ್ ಪ್ರೆಷರ್, ಫೈನಲ್ ವಾಲ್ಯೂಮ್, ಇನಿಷಿಯಲ್ ವಾಲ್ಯೂಮ್ ಅಂತೇಳಿ. ಈ V2ನ VF ಅಂತು ಮತ್ತು V1ನ VI ಅಂತ ತೊಗೊಂಡ್ರಾಗ ಇನಿಷಿಯಲ್ ಪ್ರೆಷರ್ ಡಿವೈಡೆಡ್ ಬೈ ಫೈನಲ್ ಪ್ರೆಷರ್ ಆಗುತ್ತೆ. ಅಂದರೆ ಈ VF ಡಿವೈಡೆಡ್ ಬೈ VI ಜಾಗದಾಗ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, PI ಡಿವೈಡೆಡ್ ಬೈ PFನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆ, ನೋಡ್ರಿ ಈ ಪ್ಯಾರಾಮೀಟರ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು VF ಡಿವೈಡೆಡ್ ಬೈ VI ಅಲ್ಲಿ. ಸೊ ದಿಸ್ ಈಸ್ ದಿ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರಾಸೆಸ್. ಓಕೆ, ಸೊ ಈಗ ನೋಡ್ರಿ ಈ ಪ್ರಾಸೆಸ್ ಇಲ್ಲಿ ಐಸೋಥರ್ಮಲ್ ಪ್ರಾಸೆಸ್ ಅನ್ನುವಂಥದ್ದು ಸ್ಲೋ ಪ್ರಾಸೆಸ್ ಅಂತ ನಾ ಹೇಳಿದೆ ನಿಮ್ಗೆ. ಸ್ಲೋ ಪ್ರಾಸೆಸ್ ಯಾಕೆ ಆಗಿರ್ಬೇಕಿದು? ಇಲ್ಲಿ ನೋಡ್ರಿ, ಇಲ್ಲಿ ಒಳಗಿರುವಂತಹ ಗ್ಯಾಸ್ನ ನೀವೇನು ಮಾಡ್ತೀರಪ್ಪ ಅಂದ್ರೆ ಎಕ್ಸ್ಪಾಂಡ್ ಮಾಡ್ತೀರಿ ಅಥವಾ ಕಾಂಪ್ರೆಸ್ ಮಾಡ್ತೀರಿ. ಕಾಂಪ್ರೆಸ್ ಮಾಡಿದ್ರಿ ಅಂತಾರೆ ಒಳಗಿರುವಂತಹ ಹೀಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಯಿತು ಅಂದ್ರೆ ಆಟೋಮೆಟಿಕಲಿ ಟೆಂಪ್ರೇಚರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುದನ್ನ ಓಕೆ, ನೀವು ಏನಾದ್ರು ಸಡನ್ ಆಗಿ ಈ ಪಿಸ್ಟನ್ನ ಪ್ರೆಸ್ ಮಾಡಿದ್ರಿ ಅಂತಂದ್ರೆ, ಸಡನ್ಲಿ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಒಳಗಿರುವಂಥ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಯಿತು ಅಂದ್ರೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಬಟ್ ಇನ್ ಐಸೋಥರ್ಮಲ್ ಪ್ರಾಸೆಸ್ ಟೆಂಪ್ರೇಚರ್ ಈಸ್ ನಾಟ್ ಅಲೌಡ್ ಟು ರೈಸ್ ಆರ್ ಫಾಲ್. ಕರೆಕ್ಟಾ? ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರಬೇಕು. ಹಂಗಂತಂದ್ರೆ ನೀವು ಏನಾರೇ ಇದನ್ನ ಇಮಿಡಿಯೇಟ್ಲಿ ಸಡನ್ಲಿ ಪ್ರೆಸ್ ಮಾಡಿದ್ರಿ ಅಂದ್ರೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಓಕೆ, ಅದ್ರ ಬದಲು ನೀವು ಏನಾದ್ರು ಸ್ಲೋ ಪ್ರೆಸ್ ಮಾಡಿದ್ರಿ ಅನ್ಕೊಳ್ಳು, ಸ್ಲೋ ಆಗಿ ಪಿಸ್ಟನ್ನ ಮೂವ್ ಮಾಡಿದ್ರಿ ಅಂತ ಅನ್ಕೊಳ್ಳು. ಓಕೆ, ಸ್ಲೋ ಆಗಿ ಮೂವ್ ಮಾಡೋದ್ರಿಂದ ಸಪೋಸ್ ಏನಾರೇ ಹೀಟ್ ಜಾಸ್ತಿ ಆಗಿದ್ರೂ ಕೂಡ ಆ ಹೀಟ್ ಇದ್ದದ್ದು ಕಂಡಕ್ಟಿಂಗ್ ವಾಲ್ ಇರೋದ್ರಿಂದ ಸರೌಂಡಿಂಗ್ ಜೊತೆ ಏನಾಗುತ್ತೆ, ಶೇರ್ ಆಗುತ್ತೆ. ಇಮಿಡಿಯೇಟ್ಲಿ ಹೀಟ್ ವಿಲ್ ಬಿ ಲಾಸ್ಟ್. ಕರೆಕ್ಟಾ? ಹಂಗೇನಾರು ಹೀಟ್ ಇಮಿಡಿಯೇಟ್ಲಿ ಲಾಸ್ಟ್ ಆಯಿತು ಅಂತಾರೆ ಟೆಂಪ್ರೇಚರ್ ರೈಸ್ ಆಗಲ್ಲ. ಕರೆಕ್ಟಾ? ಅದಕ್ಕೋಸ್ಕರ ಈ ಪಿಸ್ಟನ್ ಅನ್ನ ನಾವು ಹೆಂಗೆ ಮಾಡಬೇಕು, ಸ್ಲೋ ಆಗಿ ಮೂವ್ ಮಾಡಬೇಕು. ಅಂಡರ್ಸ್ಟುಡ್? ಈಗ ಸಪೋಸ್ ಎಕ್ಸ್ಪಾಂಡ್ ಮಾಡತ್ತಿದ್ವಿ ಅನ್ಕೊಳ್ಳು, ಇದನ್ನೇನೋ ನೀವು ಎಕ್ಸ್ಪಾಂಡ್ ಮಾಡಿದ್ರಿ ಅಂತಾರ ಆಟೋಮೆಟಿಕಲಿ ಹೀಟ್, ಸಮ್ ಆಫ್ ದ ಹೀಟ್ ಈಸ್ ಅಬ್ಸಾರ್ಬ್. ಕರೆಕ್ಟಾ? ಹೀಟ್ ಅಬ್ಸಾರ್ಬ್ ಆಯಿತು ಅಂತಾರ ಇಲ್ಲಿ ಆಟೋಮೆಟಿಕಲಿ ಟೆಂಪ್ರೇಚರ್ ಏನಾಗುತ್ತೆ, ಫಾಲ್ ಆಗುತ್ತೆ. ಕರೆಕ್ಟಾ? ಟೆಂಪ್ರೇಚರ್ ಫಾಲ್ ಆಯಿತು ಅಂತಾರೆ, ಟೆಂಪ್ರೇಚರ್ ಫಾಲ್ ಈಸ್ ಆಲ್ಸೋ ನಾಟ್ ಅಲೌಡ್ ಇನ್ ದಿಸ್ ಪ್ರಾಸೆಸ್, ಐಸೋಥರ್ಮಲ್ ಪ್ರಾಸೆಸ್. ಅದಕ್ಕೋಸ್ಕರ ವಾಲ್ಸ್ ಆಫ್ ದ ಕಂಟೈನರ್ ಕಂಡಕ್ಟಿಂಗ್ ಇರೋದ್ರಿಂದ ಒಂದು ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಏನು ಲಾಸ್ ಆಗಿರೋದಿಲ್ಲ, ಆ ಲಾಸ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಸರೌಂಡಿಂಗ್ ಒಳಗಡೆಯಿಂದ ಹೀಟ್ ಏನು ಮಾಡ್ತೈತಿದೋ ತೊಗೊಂಡ್ಬಿಡುತ್ತೆ. ಕರೆಕ್ಟಾ? ಹಿಂಗಾಗಿ ಹೀಟ್ ಎಕ್ಸ್ಚೇಂಜ್ ಆಗಬೇಕು ಫ್ರಮ್ ಸರೌಂಡಿಂಗ್ ಟು ಸಿಸ್ಟಮ್ ಆ್ಯಂಡ್ ಸಿಸ್ಟಮ್ ಟು ಸರೌಂಡಿಂಗ್. ಅದಕ್ಕೋಸ್ಕರ ವಾಲ್ಸ್ ಆಫ್ ದ ಕಂಟೈನರ್ ಆರ್ ಕಂಡಕ್ಟಿಂಗ್. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಸ್ಲೋ ಪ್ರೊಸೆಸ್ ಯಾಕಾಗಿರ್ಬೇಕು, ಅದೇನು ಹೀಟ್ ಎಕ್ಸ್ಚೇಂಜ್ ಆಗುತ್ತಲ್ಲ ಅದಕ್ಕೆ ನಾವು ಟೈಮ್ ಕೊಡಬೇಕಲ್ಲ. ಕರೆಕ್ಟ್ ಹೋದಿಲ್ಲ? ವೈ ದಿಸ್ ಪ್ರೊಸೆಸ್ ಇಸ್ ಸ್ಲೋ? ಬಿಕಾಸ್ we are supposed to give time to exchange the heat. ಕರೆಕ್ಟಾ? ಇದಕ್ಕೋಸ್ಕರ, ಈ ಉದ್ದೇಶಕ್ಕೋಸ್ಕರ ದಿಸ್ ಪ್ರಾಸೆಸ್, ಐಸೋಥರ್ಮಲ್ ಪ್ರಾಸೆಸ್ ಇಸ್ ಸ್ಲೋ ಪ್ರಾಸೆಸ್. ಓಕೆ, ಸೊ ಇವಿಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ನೆನಪಿರಬೇಕು. ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಡ್ರಿ ಕರೆಕ್ಟಾಗಿ. ಓಕೆ, ಸೆಕೆಂಡ್ ಪ್ರಾಸೆಸ್ ಇಸ್ ಅಡಿಯಾಬೆಟಿಕ್ ಪ್ರಾಸೆಸ್. Adiabatic process. Adiabatic process ಅಲ್ಲಿ heat contents are constant. Heat cannot be exchanged. Heat ನ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. Heat contents are constant. Temperature and all other parameters, temperature, volume and pressure can be exchanged, can be changed. And this adiabatic process is fast process. And walls of the container should be adiabatic walls ಇರಬೇಕು, ಅಥವಾ ಇನ್ಸುಲೇಟಿಂಗ್ ವಾಲ್ಸ್ ಅಂತ ಕರಿಬಹುದು. ಇನ್ಸುಲೇಟಿಂಗ್ ವಾಲ್ಸ್. ನೆಕ್ಸ್ಟ್ ಪಾಯಿಂಟ್, ಗ್ಯಾಸ್ ಲಾ. PV to the power gamma is equal to constant.
ನೋಡ್ರಿ ಇದಕ್ಕೆ ಮುಂಚೆ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಏನಾಗಿತ್ತು, ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗಿತ್ತು. ಈಗ ಅಡಿಯಾಬೆಟಿಕ್ ಪ್ರಾಸೆಸ್ ಅಲ್ಲಿ ಪಿ ವಿ ಟು ದಿ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬಂದಿದೆ. ಇಲ್ಲೊಂದು ಗಾಮಾ ಅಂತ ಬಂದಿದೆ. ಗಾಮಾ ಬಗ್ಗೆ ನಾವು ಆಲ್ರೆಡಿ ಎಕ್ಸ್ಪ್ಲನೇಷನ್ ನಿಮ್ಗೆ ಹೇಳಿದ್ದೀನಿ. ಗಾಮಾ ಈಸ್ ವಾಟ್, ಇಟ್ಸ್ ಅ ಸ್ಪೆಸಿಫಿಕ್ ಹೀಟ್ ರೇಷಿಯೋ ಸಿ ಪಿ ಡಿವೈಡೆಡ್ ಬೈ ಸಿ ವಿ. ಸ್ಪೆಸಿಫಿಕ್ ಹೀಟ್ ರೇಷಿಯೋ ಇದೇನಿದೆ ಅಲ್ಲ, ಇದಕ್ಕೆ ನಾವೇನು ಕರಿತೀವಿ, ಗಾಮಾ ಅಂತ ಕರಿತೀವಿ. ಈ ನಮ್ಮ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅಲ್ಲಿ ಒಂದು ಎಕ್ಸ್ಟ್ರಾ ಪ್ಯಾರಾಮೀಟರ್ ಬಂದಿದೆ ಗಾಮಾ ಅಂತ ಹೇಳಿ. ಸೊ ದಿಸ್ ಇಕ್ವೇಶನ್ is in case of adiabatic process. Okay, and next one is work done in adiabatic process. Adiabatic process. For this, once again we shall consider one frictionless piston and cylinder arrangement like this. ಇದ್ರೊಳಗೆ ಐಡಿಯಲ್ ಗ್ಯಾಸ್ ಹಾಕೋಣ. 1 mole ಆಫ್ ಐಡಿಯಲ್ ಗ್ಯಾಸ್ ಆ್ಯಂಡ್ ದಿಸ್ ಇಸ್ ಪಿಸ್ಟನ್. ಎಲ್ಲವೂ ಕೂಡ ಅಡಿಯಾಬೆಟಿಕ್ ಇದೆ. ಇದು ಅಡಿಯಾಬೆಟಿಕ್ ಅಂತಂದ್ರೆ ಏನು, ಇನ್ಸುಲೇಟಿಂಗ್. ವಾಲ್ಸ್ ಆಫ್ ದ ಕಂಟೈನರ್ ಆರ್ ಇನ್ಸುಲೇಟಿಂಗ್ ಆ್ಯಂಡ್ ಇವನ್ ದಿಸ್ ಪಿಸ್ಟನ್ ಈಸ್ ಆಲ್ಸೋ ಇನ್ಸುಲೇಟಿಂಗ್. ಈಗ ನೋಡ್ರಿ, ಇದು ಇನ್ಸುಲೇಟಿಂಗ್ ವಾಲ್ ಮತ್ತು ಪಿಸ್ಟನ್ ಇರುವುದರಿಂದ ಹೀಟ್ ಕೆನಾಟ್ ಬಿ ಎಕ್ಸ್ಚೇಂಜ್ಡ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್ ಆ್ಯಂಡ್ ಸರೌಂಡಿಂಗ್ ಟು ಸಿಸ್ಟಮ್. ಎರಡು ಅಲಾವಿಲ್ಲ. Okay. Okay. 1 mole of ideal gas. 1 mole of ideal gas na consider ಮಾಡಿದೀವಿ ಸಿಲಿಂಡರ್ ಅಲ್ಲಿ. Piston is frictionless and adiabatic. Adiabatic in the sense insulating. Okay, next VI is initial volume and pressure is PI, and VF is final volume and PF is final pressure. Okay, next ನೋಡ್ರಿ, ಇದು ಇನ್ಸುಲೇಟಿಂಗ್ ವಾಲ್ಸ್. ನೆಕ್ಸ್ಟ್ ವರ್ಕ್ ಡನ್ is given by once again dW is equal to P into dV. ಈ ಈಕ್ವೇಶನ್ ಹೆಂಗೆ ಬಂತಂತ ನಿಮ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ. ನಮಗೆ ಬೇಕಾಗಿರೋದು ಟೋಟಲ್ ವರ್ಕ್ ಡನ್. ಈಗ ನೀವೇನು ಮಾಡ್ತೀರಿ ಅಂತಂದರೆ, ಇಫ್ ದಿಸ್ ಗ್ಯಾಸ್ ಈಸ್ ಅಲೌಡ್, ಗ್ಯಾಸ್ನ ಏನು ಮಾಡ್ತೀರಿ, ಫಸ್ಟ್ ಕಾಂಪ್ರೆಸ್ ಮಾಡ್ತೀರಿ. ಸಪೋಸ್ ಏನಾದ್ರು ನೀವು ಕಾಂಪ್ರೆಸ್ ಮಾಡಿದ್ರಿ ಅಂತಾರೆ, ಒಳಗಿರುವಂಥ ಹೀಟ್ ಏನಾಗಬೇಕು, ಸಡನ್ಲಿ ನೀವು ಕಾಂಪ್ರೆಸ್ ಮಾಡಿದ್ರಿ ಅಂತಾರೆ, ಒಳಗಿರುವಂಥ ಹೀಟ್ ಜಾಸ್ತಿ ಆಯಿತು ಅಂದ್ಕೊಳ್ಳು. ಜಾಸ್ತಿ ಆಗಿರುವಂಥ ಹೀಟ್ ಇದ್ದದ್ದು ಹೊರಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಯಾಕಂತಾರೆ ವಾಲ್ಸ್ ಆಫ್ ದ ಕಂಟೈನರ್ ಆರ್ ಇನ್ಸುಲೇಟಿಂಗ್. ಕರೆಕ್ಟಾ? ಹಾಗಾಗಿ ಇಲ್ಲಿ ಒಳಗಡೆ ಟೆಂಪ್ರೇಚರ್ ಏನಾಗುತ್ತೆ, ರೈಸ್ ಆಗುತ್ತೆ ಯಾವಾಗ, ಇನ್ ಕಾಂಪ್ರೆಸ್ ಮಾಡಿದಾಗ. ಓಕೆ, ಈಗ ಸಪೋಸ್ ಏನೋ ನೀವು ಎಕ್ಸ್ಪಾಂಡ್ ಮಾಡಿದ್ರಿ ಅಂದ್ಕೊಳ್ಳು. ಎಕ್ಸ್ಪಾಂಡ್ ಮಾಡಿದ್ರಿ ಅಂತಂದ್ರೂ ಕೂಡ ಅಬ್ಸಾರ್ಬ್ ಆಗಿರುವಂಥ ಹೀಟನ್ನು ಓವರ್ಕಮ್ ಮಾಡಲಿಕ್ಕೆ ಸರೌಂಡಿಂಗ್ ಒಳಗಡೆ ಇರುವಂಥ ಹೀಟ್ ಒಳಗೆ ಬರೋಕ್ಕೆ ಅವಕಾಶ ಇಲ್ಲ. ಕರೆಕ್ಟಾ? ಹೀಗಾಗಿ ಟೆಂಪ್ರೇಚರ್ ಏನಾಗುತ್ತೆ, ಕೂಲ್ ಆಗುತ್ತೆ. ಒಳಗಿರುವಂಥ ಗ್ಯಾಸ್ ಮಾಲಿಕ್ಯೂಲ್ಸ್ನ ಟೆಂಪ್ರೇಚರ್ ಏನಾಗುತ್ತೆ, ಕೂಲ್ ಆಗುತ್ತೆ. ಕರೆಕ್ಟಾ? ಅದು ಜಲ್ದಿ ಟೆಂಪ್ರೇಚರ್ ರೈಸ್ ಆಗಲಿ ಫಾಲ್ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರನೇ ಈ ಪ್ರಾಸೆಸ್ನ ನಾವು ಏನಂತ ಕರಿತೀವೋ, ಫಾಸ್ಟ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ನಾವು ಫಾಸ್ಟ್ ಮಾಡ್ತಿರೋದ್ರಿಂದ ಹೀಟ್ ಕಂಟೆಂಟ್ ಅಂತೂ ಚೇಂಜ್ ಆಗಂಗಿಲ್ಲ, ಇರುವಷ್ಟೇ ಇರುವುದು. ಬಟ್ ಟೆಂಪ್ರೇಚರ್ ಏನಾಗ್ತಿರುತ್ತೆ, ವೇರಿಯೇಷನ್ ಆಗ್ತಿರುತ್ತೆ. ಸಡನ್ ಆಗಿ ಹೀಟ್ ಆಗುತ್ತೆ, ಸಡನ್ ಆಗಿ ಟೆಂಪ್ರೇಚರ್ ರೈಸ್ ಆಗುತ್ತೆ, ಸಡನ್ ಆಗಿ ಟೆಂಪ್ರೇಚರ್ ಫಾಲ್ ಆಗುತ್ತೆ, ಕೂಲಿಂಗ್ ಆಗುತ್ತೆ. ಕರೆಕ್ಟಾ? ಸೊ ಎರಡೂ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನ ನಾವು ಇದನ್ನೇನು ಮಾಡ್ತೀವಿ, ಫಾಸ್ಟ್ ಪ್ರಾಸೆಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್? ನಮಗೆ ಬೇಕಾಗಿರೋದು ಟೋಟಲ್ ವರ್ಕ್ ಡನ್. ಟೋಟಲ್ ವರ್ಕ್ ಡನ್ ಎಲ್ಲಿಂದ ಎಲ್ಲಿಗೆ, ಫ್ರಮ್ ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್ VF. ದಿಸ್ ಈಸ್ ಇನಿಷಿಯಲ್ ವಾಲ್ಯೂಮ್ ಆ್ಯಂಡ್ ದಿಸ್ ಈಸ್ ಫೈನಲ್ ವಾಲ್ಯೂಮ್. ಹಂಗಾರೆ ಇದೇನು ಮಾಡಬೇಕು, ಈಗ ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ dW ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ P ಇಂಟು dV ಫ್ರಮ್ ವೇರ್ ಟು ವೇರ್, VI ಟು VF. ನೋಡ್ರಿ, ಇಂಟಿಗ್ರೇಷನ್ ಆಫ್ dW ಇಂಟಿಗ್ರೇಷನ್ ಮಾಡಿದಾಗ W ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ P ಅಂತಿದೆ. ಆ್ಯಕ್ಚುಲಿ ಅಡಿಯಾಬೆಟಿಕ್ ಪ್ರಾಸೆಸ್ಸಲ್ಲಿ ಗ್ಯಾಸ್ ಇಕ್ವೇಶನ್ ಏನಾಗುತ್ತೆ, PV ಟು ದಿ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್.
ಅಥವಾ P is equal to K divided by V to the power gamma, where V to the power gamma is what? Specific heat ratio. ಹಾಗಾದ್ರೆ P ಜಾಗದಲ್ಲಿ ನಾವು K divided by V to the power gamma ಅಂತ ಬರಿಬಹುದಾ? VI VF and P is K divided by V to the power gamma into dV, where K is what? It is constant taken outside, and V to the power gamma ಮೇಲೆ ಹೋಯಿತು ಅಂತ ಏನಾಗುತ್ತೆ ನೋಡ್ರಿ, V to the power minus gamma ಆಗುತ್ತೆ ಇಂಟು ಡಿ ವಿ. ಸೊ ಈಗ ಇದನ್ನು ಇಂಟಿಗ್ರೇಷನ್ ಮಾಡೋಣ. ಇಂಟಿಗ್ರೇಷನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನೋಡ್ರಿ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಏನು ಹೇಳುತ್ತೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್. ಅದೇ ಪ್ರಕಾರ ಇದನ್ನು ಇಂಟಿಗ್ರೇಷನ್ ಮಾಡೋಣ. ವಿ ಟು ದಿ ಪವರ್ ಮೈನಸ್ ಗಾಮಾ ಪ್ಲಸ್ ಒನ್ ಡಿವೈಡೆಡ್ ಬೈ ಮೈನಸ್ ಗಾಮಾ ಪ್ಲಸ್ ಒನ್, ಆ್ಯಂಡ್ ಲಿಮಿಟ್ಸ್ ಫ್ರಾಮ್ ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್. ಸೊ ಫಸ್ಟ್ ಯಾವಾಗಲೂ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕೆ ಇದು ಮೈನಸ್ ಗಾಮಾ ಪ್ಲಸ್ ಒನ್ ಅಂತೂ ಕಾನ್ಸ್ಟೆಂಟ್ ಇದೆ, ಸೊ ಇಟ್ ಈಸ್ ಟೇಕನ್ ಔಟ್ ಸೈಡ್ ಒನ್ ಮೈನಸ್ ಗಾಮಾ. ಸೊ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಟ್ ಈಸ್ ವಿ ಟು ದಿ ಪವರ್ ವಿ ಎಫ್ ಟು ದಿ ಪವರ್ ಮೈನಸ್ ಗಾಮಾ ಪ್ಲಸ್ ಒನ್ ಮೈನಸ್ ವಿ ಇನಿಷಿಯಲ್ ಮೈನಸ್ ಗಾಮಾ ಪ್ಲಸ್ ಒನ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಇದನ್ನು ಇರೇಸ್ ಮಾಡೋಣ. ಇಲ್ಲಿ ನೋಡ್ರಿ, ಕೆ ನ ಒಳಗೆ ಮಲ್ಟಿಪ್ಲೈ ಮಾಡೋಣ. ಡಬ್ಲ್ಯೂ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಗಾಮಾ ಕೆ ವಿ ಎಫ್ ಒನ್ ಮೈನಸ್ ಗಾಮಾ ಮೈನಸ್ ಕೆ ವಿ ಐ ಒನ್ ಮೈನಸ್ ಗಾಮಾ. ಓಕೆ, ಸೊ ಇಲ್ಲಿ ನೋಡ್ರಿ ಕೆ ಇಸ್ ಈಕ್ವಲ್ ಟು ಏನಿದೆ, ಪಿ ವಿ ಟು ದಿ ಪವರ್ ಗಾಮಾ ಇದೆ, ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಗಾಮಾ K is equal to what? PV to the power gamma. PV to the power gamma VF to the power 1 minus gamma minus PV to the power gamma VI to the power 1 minus gamma. Just K ಇದ್ದಲ್ಲಿ ನಾ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, PV to the power gamma ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ A raised to M, A raised to N ಫಾರ್ಮ್ಯಾಟ್ ಒಳಗಿದೆ. ಹಂಗಿದ್ದಾಗ ಗಾಮಾ ಮೈನಸ್ ಗಾಮಾ ಎರಡು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ವಿ ಎಫ್ ಮಾತ್ರ ಉಳಿಯುತ್ತೆ. ಅದೇ ರೀತಿ ಇಲ್ಲಿ ವಿ ಐ ಮಾತ್ರ ಉಳಿಯುತ್ತೆ. ಸೊ ಇಟ್ ಈಸ್ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಗಾಮಾ ಪಿ ವಿ ಎಫ್ ಮೈನಸ್ ಪಿ ವಿ ಐ. ಕರೆಕ್ಟಾ? ಆ್ಯಂಡ್ ಇಲ್ಲಿ ನೋಡ್ರಿ ಪಿ ಒನ್ ವಿ ಒನ್ ಇಸ್ ಈಕ್ವಲ್ ಟು ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಒನ್. ಅದೇ ರೀತಿ P2 V2 ಇಸ್ ಈಕ್ವಲ್ ಟು ಆರ್ T2. ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರ್ ಏನಾದ್ರು ನಾವು ಬರೆದ್ವಿ ಅಂತಾರೆ, ಅಡಿಯಾಬೆಟಿಕ್ ಪ್ರಾಸೆಸ್ ಅಲ್ಲಿ ಪ್ರೆಷರ್ ವಾಲ್ಯೂಮ್ ಟೆಂಪ್ರೇಚರ್ ಎರಡೂ ಕೂಡ ಚೇಂಜ್ ಆಗ್ತಾವ ಅಂತ ನಾ ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ. ಸೊ ದಿಸ್ ಈಸ್ ಇನಿಷಿಯಲ್ ಕಂಡೀಷನ್ ಆ್ಯಂಡ್ ದಿಸ್ ಈಸ್ ಫೈನಲ್ ಕಂಡೀಷನ್. ಕರೆಕ್ಟಾ? ಸೊ ಅದ್ರ ಸಲುವಾಗಿ ಏನಂತ ಬರೆಯೋಣ ಇದನ್ನು, ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಗಾಮಾ ಆರ್ ಟಿ ಟು ಅಥವಾ ಟಿ ಎಫ್ ಮೈನಸ್ ಆರ್ ಟಿ ಐ. ಕರೆಕ್ಟಾ? ಯಾಕಂದರೆ ಇಲ್ಲಿ ಪ್ರೆಷರ್ ಮತ್ತು ವಾಲ್ಯೂಮ್ ಫೈನಲ್ ಒಳಗೆ ಮತ್ತು ಇನಿಷಿಯಲ್ ಒಳಗೆ ಬರ್ದಿದ್ದೀವಿ, ಇಲ್ಲಿ 1 2 ಅಂತ ಬರ್ದಿದ್ದೀವಿ, ಅದ್ರ ಬದಲು ಹಿಂಗೂ ಬರೀಬಹುದು. ಓಕೆ, ಸೊ ಆರ್ ಇಸ್ ಕಾನ್ಸ್ಟಂಟ್ ಟೇಕನ್ ಔಟ್ ಸೈಡ್, ಸೊ 1 ಮೈನಸ್ ಗಾಮಾ ಟಿ ಎಫ್ ಮೈನಸ್ ಟಿ ಐ, ಇನಿಷಿಯಲ್ ಟೆಂಪ್ರೇಚರ್ ಮೈನಸ್ ಫೈನಲ್ ಟೆಂಪ್ರೇಚರ್. ಸೊ ದಿಸ್ ಈಸ್ ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರಾಸೆಸ್. ಕನ್ಫ್ಯೂಷನ್ ಇತ್ತು ಅಂತಾರೆ ಇದನ್ನು ಪಿ ಎಫ್ ಅಂತ ತೊಗೋಬೋದು, ಪಿ ಐ ಅಂತ ತೊಗೋಬೋದು. ಸೊ ದಿಸ್ ಈಸ್ ಪಿ ಐ ವಿ ಐ ಇಸ್ ಈಕ್ವಲ್ ಟು ಆರ್ ಟಿ ಐ. ದಿಸ್ ಈಸ್ ಪಿ ಎಫ್ ವಿ ಎಫ್ ಇಸ್ ಈಕ್ವಲ್ ಟು ಆರ್ ಟಿ ಎಫ್. This is PF, VF, PI, VI. ಈಗೇನು ಡೌಟ್ ಇಲ್ಲ ಅನ್ಕೋತೀನಿ, ಯಾಕಂದ್ರೆ ಅಡಿಯಾಬೆಟಿಕ್ ಪ್ರಾಸೆಸ್ ಇರೋದ್ರಿಂದ ಎಲ್ಲವೂ ಚೇಂಜ್ ಆಗ್ತಿರ್ತಾವೆ. ಇಲ್ಲಿ ಪ್ರೆಷರು ಚೇಂಜ್ ಆಗುತ್ತೆ, ವಾಲ್ಯೂಮು ಚೇಂಜ್ ಆಗುತ್ತೆ, ಟೆಂಪ್ರೇಚರ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಸೆಸ್ ಈಸ್ ಐಸೋಬಾರಿಕ್ ಪ್ರಾಸೆಸ್. ಥರ್ಡ್ ಒನ್ ಈಸ್ Isobaric process.
In isobaric process, as I have already told you, iso means same, bar means pressure. So pressure remains same. Pressure is constant. And volume and temperature can exchange. I mean, can change. Yav law idu? This is Charles law. Okay. So illi work done nodri. W is equal to P into delta V. So P, if delta V is change in volume, V2 minus V1 ಅಂತ ತಗೊಳ್ಳೋಣ. Final volume minus initial volume. So P V2 minus P V1. So PV is equal to nRT. So it is nR T2 minus nR T1. Suppose ನೀವು ಏನಾರೆ ಐಡಿಯಲ್ ಗ್ಯಾಸ್ 1 mole ಕನ್ಸಿಡರ್ ಮಾಡಿದ್ರಿ ಅಂದ್ರೆ n ವ್ಯಾಲ್ಯೂ ಎಷ್ಟಾಗುತ್ತೆ 1 ಆಗುತ್ತೆ. So nR is constant, T2 minus T1. So this is the work done in isobaric process. Next, fourth one, isochoric process. Fourth one, isochoric process. In this process, what remains constant? Volume remains constant. Volume is constant. Pt can change. So ಇಲ್ಲಿ ನೋಡ್ರಿ ವರ್ಕ್ ಡನ್ ಏನಾಗಿರುತ್ತೆ ಈ ಐಸೋಕೋರಿಕ್ ಪ್ರಾಸೆಸ್ ಅಲ್ಲಿ ವರ್ಕ್ ಡನ್ ಫಾರ್ಮುಲಾ ಏನಿದೆ W is equal to P into delta V. Delta V is what? Change in volume. ಇಲ್ಲಿ ಐಸೋಕೋರಿಕ್ ಪ್ರಾಸೆಸ್ ಅಲ್ಲಿ ವಾಲ್ಯೂಮ್ ಏನಾಗಲ್ಲ ಚೇಂಜ್ ಆಗಲ್ಲ. ವಾಲ್ಯೂಮ್ ಚೇಂಜ್ ಆಗಲ್ಲ ಅಂದ್ರೆ ದಿಸ್ ವಾಲ್ಯೂಮ್ ಈಸ್ ಕಾನ್ಸ್ಟಂಟ್. ವಾಲ್ಯೂಮ್ ಕಾನ್ಸ್ಟಂಟ್ ಇದೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರಿ ಅಂತ ರಿಸಲ್ಟ್ ಏನು ಬರುತ್ತೆ 0 ಬರುತ್ತೆ. ಹಂಗಾರೆ 0 into pressure is 0. ಕರೆಕ್ಟಾ? Therefore no work is done. No work done in isochoric process. Isochoric process. So ಇವಿಷ್ಟು 4 ಇಂಪಾರ್ಟೆಂಟ್ ಥರ್ಮೋಡೈನಮಿಕ್ ಪ್ರಾಸೆಸ್ ಇದ್ದು ಅವೆಲ್ಲವನ್ನು ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ಓಕೆ.